ಅರಸು ದಾಖಲೆ ಮುರಿದ ಸಿದ್ದು ಅಹಿಂದ ಬಳಗಕ್ಕೆ ಈಗ ಸಂಭ್ರಮಾಚರಣೆ. ದೇವರಾಜ್ ಅರಸು ದಾಖಲೆ ಮುರಿದ ಸಿಎಂ ಸಿದ್ದರಾಮಯ್ಯ. ಅರಸು ದಾಖಲೆ ಮುರಿದ ಸಿದ್ದು ಇದೀಗ ಅಹಿಂದ ಬಳಗಕ್ಕೆ ಸಂಭ್ರಮಾಚರಣೆ. ನೆಲಮಂಗಲದಲ್ಲಿ ಅಹಿಂದದಿಂದ ನಾಟಿ ಕೋಳಿ ಊಟ, ಬಿಸಿ ಬಿಸಿ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾರು, 2000 ಕೆಜಿ ಚಿಕನ್, ಪಕ್ಕಾ ನಾಟಿ ಮಸಾಲೆ ಘಮ ಘಮಿಸೋ ಸಾರು, ರಾಗಿ ಮುದ್ದೆ, ಕೋಳಿ ಸಾರು. ಭಕ್ತನ ಪಾಳ್ಯದಲ್ಲಿ ಸಿದ್ದು ಫೇವರೇಟ್ ಊಟ. 5000ಕ್ಕೂ ಹೆಚ್ಚು ಜನರಿಗೆ ಭರ್ಜರಿ ಬಾಡೂಟ ತಯಾರಿಯಾಗಿದೆ. ಮೈಸೂರಿನ ಊಟಗಳ್ಳಿಯಲ್ಲೂ ಅಭಿಮಾನಿಗಳಿಗೆ ಬಾಡೂಟ. ಭರ್ಜರಿ ಬಿರಿಯಾನಿ ಬಡಿಸಿದ ಸಿಎಂ ಸಿದ್ದರಾಮಯ್ಯ ಆಪ್ತರು. ನಾಟಿ ಕೋಳಿ ಸಾರು ಔತಣ ಕೂಟವನ್ನ ಸಿದ್ದು ಅಭಿಮಾನಿಗಳು ಏರ್ಪಡಿಸಿದ್ದಾರೆ. ಇನ್ನು ನೆಲಮಂಗಲದಲ್ಲಿ ಅಹಿಂದದಿಂದ ನಾಟಿ ಕೋಳಿ ಔತಣ ಕೂಟವನ್ನ ಏರ್ಪಾಡು ಮಾಡಿರುವಂಥದ್ದು. ಬಿಸಿ ಬಿಸಿ ಮುದ್ದೆ ಜೊತೆಗೆ ಇನ್ನು ನಾಟಿ ಕೋಳಿ ಸಾರು, ಅದ್ರ ಜೊತೆಗೆ ಅನ್ನವನ್ನ ಅಲ್ಲಿ ತಯಾರಿ ಮಾಡಿಕೊಂಡು 5000 ಜನಕ್ಕೆ ಒಂದು ಊಟ ತಯಾರಿಯನ್ನ ಮಾಡಿರುವಂಥದ್ದು. ಸಿದ್ದು ಅಭಿಮಾನಿ ಬಳಗದಿಂದ ಆಗಿರುವಂಥ ಅಂದ್ರೆ ಅಹಿಂದ ಬಳಗದಿಂದ ಆಗಿರುವಂಥದ್ದು ಇದು. ಇದ್ರ ಬಗ್ಗೆ ನಾವು ಒಂದ್ಸತಿ ಮಾತಾಡ್ತೀವಿ. ಅವಾಗ ಒಬ್ಬ ಸಿದ್ದು ಅಭಿಮಾನಿಗಳು ಹೇಳ್ತಾರೆ, ಇಲ್ಲಿನ ನಿವಾಸಿಗಳು ಸರ್, ಇನ್ನೇನು ಔತಣ ಕೂಟಕ್ಕೆ ಕೆಲವೇ ಕ್ಷಣಗಳನ್ನಿದೆ. ಒಂದ್ ಕಡೆ ಎಲ್ಲ ತಯಾರಿ ಕಾರ್ಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ, ಏನ್ ಹೇಳ್ತೀರಾ ಇದ್ರ ಬಗ್ಗೆ ತಾವು? ನಾವು ಏನು ಹೇಳಿ ಸಂತೋಷವಾಗಿ ನಾವು 20 ಜನ ಪ್ಲಾನ್ ಮಾಡಿದ್ದು, ಆಮೇಲೆ 200 ಜನ ಮಾಡ್ಕೊಳ್ಳೋಣ ಪ್ಲಾನ್ ಮಾಡಿದ್ದು. ಹೋಗ್ತಾ ಹೋಗ್ತಾ 1000, 2000, 3000 ಅಂತ ಹೋಯ್ತು. ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದೆ. ಈಗ ಇಷ್ಟು ಇದು ದೊಡ್ಡ ಮಟ್ಟಕ್ಕೆ ಬಂದಿದೆ. ನೀವು ನೋಡ್ತಿದ್ರಾ? ಎಷ್ಟು ಗಂಟೆಯಿಂದ ಶುರು ಮಾಡಿದ್ದೀರಾ ಅಡುಗೆ ಮಾಡೋದಕ್ಕೆ? ರಾತ್ರಿ ಶುರು ಮಾಡಿದ್ದು. ರಾತ್ರಿ 9 ಗಂಟೆಗೆ ಶುರು ಮಾಡಿದ್ದು. ಕೋಳಿ ಎಲ್ಲ 3:30, 4 ಗಂಟೆಗೆ ಬಂತು ಬೆಳಗಿನ ಜಾವ. ನೈಟ್ ಕಟ್ ಮಾಡಿಸಿದ್ದು. ಸದ್ಯಕ್ಕೆ 1,500 ರೆಡಿ ಇದೆ. ಅದು ನೋಡ್ಕೊಂಡು 500 ಹತ್ರ ಇದು ಮಾಡ್ತೀವಿ. ಜಾಸ್ತಿ ಹೆಚ್ಚು ಮಾಡ್ಕೊತಾ ಹೋಗ್ತೀವಿ. ನಿಮ್ಮ ನಿರೀಕ್ಷೆ ಎಷ್ಟು ಜನರು ಬರುವಂತದ್ದು ನಿರೀಕ್ಷೆ ಇದೆ ಸರ್? ನಮ್ಮದು 5 ಮೇಲೆ ಕ್ರಾಸ್ ಆಗುತ್ತೆ. ಯಾಕೆ ಸಾಯಂಕಾಲ 4 ಗಂಟೆವರೆಗೂ ಕೊಡ್ತೀವಲ್ಲ, ಟೈಮಿಂಗ್ಸ್ ಇದೆ. ಓಕೆ, 4 ಗಂಟೆ ಮೇಲೂ ಬರುತ್ತೆ. ಖಾಲಿ ಆಗೋ ಗಂಟೆ ಕೊಡ್ತೀವಿ. ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿದ್ದೀರಾ? ಆಲ್ರೆಡಿ 6000 ಕ್ಯಾನ್ ತರಿಸಿದ್ದೀವಿ, 1/2 ಲೀಟ್ರದ್ದು. ಮತ್ತು ಅಡುಗೆಗೆ ನೀರಿನ ಬಾಟ್ಲೆ ಉಪಯೋಗಿಸಿದ್ದೀವಿ, ಒಂದು 3000 ಕ್ಯಾನು, 20 ಲೀಟ್ರದ್ದು. ಎಲ್ಲದಕ್ಕೂ ಸಿದ್ಧತೆ ರೆಡಿ ಇದೀವಿ. ರಶ್ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ ಕಾರಣ ಆಗ್ಬೋದು. ಅದಕ್ಕೆಲ್ಲ ಏನು ಪ್ರಿಪೇರ್ ಮಾಡ್ಬೋದು? ಅದಕ್ಕೆ ನಮಗೆ ಪೊಲೀಸ್ ಇಲಾಖೆಯವರು ತುಂಬ ಇದು ಕೊಟ್ಟಿದ್ದಾರೆ. ಅವ್ರಿಗೆ ಇದನ್ನ ಹೇಳಬೇಕು. ಮತ್ತೆ ನಿಮಗೂ ಒಂದು ಇದು ಹೇಳಬೇಕು. ಯಾಕೆಂದ್ರೆ ಇದನ್ನ ಸಣ್ಣದಾಗಿದ್ದ ಕಾರ್ಯಕ್ರಮನ ನೀವು ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದೀರಾ ಮಾಧ್ಯಮದವರು. ನಮ್ಮ ಪೊಲೀಸ್ನವ್ರ ಸಹಕಾರನ, ಮತ್ತು ಈ ಸ್ಥಳೀಯರ ಸಹಕಾರ, ಮತ್ತು ಸ್ಥಳೀಯ ಶಾಸಕರು, ಇಲ್ಲಿನ ನಿವಾಸಿಗಳು, ಅವ್ರ ಸಹಕಾರನೇ ಮುಖ್ಯ ನಮಗೆ. ಸರ್, ಸದ್ಯಕ್ಕೆ ಈ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕಂದ್ರೆ ನಾಟಿ ಕೋಳಿ ಔತಣ ಕೂಟ ತುಂಬಾ ಈ ಸದ್ಯಕ್ಕೆ ತುಂಬಾ ಜನ ಬರುವಂತದ್ದು, ಹೈಲೈಟ್ ಆಗಿರುವಂತದ್ದು. ಯಾವ ರೀತಿಯಾಗಿ ತಾವು ಪ್ರಿಪೇರ್ ಮಾಡ್ಕೊಂಡಿದ್ದೀರಿ? ಮೇಡಮ್, ಇಲ್ಲಿ 5,000 to 6,000 ಟಾರ್ಗೆಟ್ ಇಟ್ಕೊಂಡಿದ್ದು. ಈಗೇನೋ ಸ್ವಲ್ಪ ಜಾಸ್ತಿ ಜನ ಬರ್ಬೋದು ಅಂತ ಮೂಮೆಂಟಲ್ಲಿ ಇದೆ. ಈಗ 1700 to 1800 ಕೆಜಿ ಚಿಕನ್ ನಾಟಿ ಕೋಳಿ ತಂದು ಕೊಟ್ಟಿದ್ದಾರೆ. ಈ ಉಸ್ತುವಾರಿ ನಾನು ಕೊಟ್ಟಿದ್ದಾರೆ. ಎಲ್ಲ ಕ್ಯಾಟರಿಂಗ್ ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಜನ ಇಲ್ಲೇನಾದ್ರೆ ಈಗ ಆಲ್ಮೋಸ್ಟ್ 8 ಪಾತ್ರೆ ರೆಡಿ ಆಗಿದೆ. ನಾಟಿ ಕೋಳಿ ಸಾರು ಒಂದು 5,000 ಮುದ್ದೆ ರೆಡಿ ಆಗಿದೆ. ಇಲ್ಲಿ ನೀವು ಅಲ್ಲೇ ನೋಡಿದ್ದೀರಾ ವಿಡಿಯೋ ಮಾಡ್ಕೊಂಡ್ರೆ. ಈಗೆಲ್ಲ ಇದೆ. ಮುದ್ದೆ ಇದೆ, ರೈಸು, ರಸಮ್, ಒಂದು ಸ್ವೀಟ್ ಕೊಡ್ತಾ ಇದೀವಿ. ಈಗ ಈ ಜನ ಯಾರು ಬರೋಗ ಅಲ್ಲಿ ಫುಲ್ ಲೈನ್ ಸಿಸ್ಟಮ್ ಮಾಡಿದ್ದೀವಿ. ಇಲ್ಲಿ ಬಫೆ ಸಿಸ್ಟಮ್ ಮಾಡಿದ್ದೀವಿ. ಅಲ್ಲಿ ಆ ಕಡೆ ರೈಸ್ ಒಂದು ಸಿಸ್ಟಮ್ ಒಂದು ಭಾಗ ಮಾಡಿದ್ದೀವಿ. ಈ ಕಡೆ ಮೊಟ್ಟೆ ಕೋಳಿ ಸಾರು, ನಾಟಿ ಕೋಳಿ ಸಾರು, ಬಟ್ ಮುದ್ದೆ ಮಾಡಿದ್ದೀವಿ. ಇಲ್ಲಿ ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಬರೋ ಜನಕ್ಕಾಗಲಿ ಹೋಗೋದಕ್ಕಾಗಲಿ ಏನು ತೊಂದರೆ ಇಲ್ದಂಗೆ ಆ ವ್ಯವಸ್ಥೆ ಮಾಡಿ ಮೇಡಮ್. ಈಗ ರಾಗಿ ಮುದ್ದೆ ಎಷ್ಟು ಮಾಡ್ತಾ ಇದ್ರೆ? ಎಷ್ಟು ಕೆಜಿ ರಾಗಿ ಹಿಟ್ಟನ್ನ ಯೂಸ್ ಮಾಡ್ತೀವಿ ಮೇಡಮ್? 500 ಕೆಜಿ ತರಿಸ್ತೀನಿ. ಈಗ 400 ಕೆಜಿ ಮಾಡಿದ್ದೀನಿ. ಈಗ 5,000 ಮುದ್ದೆ ಆಗಿದೆ. ಬೇಕಾದ್ರೆ ಮಾಡಬೇಕು ಅಂತ ಪೆಂಡಿಂಗ್ ಇಟ್ಕೊಂಡಿದ್ವಿ. ನೀರು ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಹಂಗೆ ನಾವು ಬೇಕಾದ್ರೆ ಮಾಡ್ತೀವಿ. ಆಮೇಲೆ ಏನು ಸಾಂಬಾರಿನ ಸಾಲ್ಟೇಜ್ ಬಂದರೆ ನಾನು ಅಲ್ಲಿ ಕೋಳಿಗೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನೆಲಮಂಗಲದಲ್ಲಿ. ಅವಾಗೇನೋ ತಂದು ಕೊಡ್ತಾರೆ. ಅದನ್ನ ವ್ಯವಸ್ಥೆ ಮಾಡೋಕ್ಕೆ ನಾನು ಮಸಾಲೆ ಗಿಸಾಲ ರೆಡಿ ಮಾಡಿ ಸ್ಟಾಕ್ ಇಟ್ಕೊಂಡಿದ್ದೀನಿ. ಅಂದ್ರೆ ಯಾವುದೇ ರೀತಿ ಕಡಿಮೆ ಬೀಳದೆ ಇರೋಂಗೆ ತಾವು ಪ್ರಿಪೇರ್ ಆಗಿದೆ? ಹೌದು ಮೇಡಮ್. ಯಾವುದೇ ರೀತಿ ಕಡಿಮೆ ಜನ ಜಾಸ್ತಿ ಆದ್ರೂ ನಮ್ಗೆ ಇಲ್ಲಿ ಊಟ ಎಲ್ಲ ಹೋಗ್ಬಾರ್ದು. ಯಾರು ಯಾವುದೊಂದು ಕಂಪ್ಲೇಂಟ್ ಬರಬಾರ್ದು ಅಂತ ನಮಗೆ ಎಲ್ಲ ಉಸ್ತುವಾರಿ ಇವರೆಲ್ಲ ಹೇಳೋರು ನಮಗೆ. ಅಂದ್ರೆ ಯಾವುದೇ ಕಾರಣಕ್ಕೂ ಒಬ್ರಿಗೂ ಊಟ ಇಲ್ಲದೆ ಕಳ್ಸಲ್ಲ ಇಲ್ಲಿ. ಅದು ಎಷ್ಟೇ ಜನ ಬಂದ್ರು, 5,000 ಜನ ಬರಲಿ, 10,000 ಜನ ಬರಲಿ, ನಾನು ಅದಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಬಫೆ ಸಿಸ್ಟಮ್ ಮಾಡಿದ್ದೀವಿ. ಎಲ್ಲ ಕೌಂಟರ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಬರೋರ್ಗಾಗಲಿ ಹೋಗೋರ್ಗಾಗಲಿ ಯಾರಿಗೂ ಒಂದು ಸ್ವಲ್ಪ ತೊಂದರೆ ಇಲ್ದಂಗೆ ನಾನು ವ್ಯವಸ್ಥೆ ಮಾಡಿ ಮೇಡಮ್. ಸರ್, ಈಗ ರಾಗಿ ಮುದ್ದೆ ಬಿಸಿಯಾಗಿ ನೀಡುವಂಥದ್ದು ಏನಾದ್ರು ಪ್ಲಾನ್ ಇದೆ ಅಥವಾ ಇವಾಗ ಊಟ ಸ್ಟಾರ್ಟ್ ಆಗ್ತದೆ ನೋಡಿ? ನಿಮ್ಮ ಕಡೆ ಮುದ್ದೆ ಇವಾಗ ಕಟ್ತಾ ಇದ್ದಾರೆ.
ಈಗ ಒಂದೊಂದು 1000-2000 ಕಟ್ಟಿದಾರಲ್ವಾ ಹಂಗೆ ಕಂಟಿನ್ಯೂ ಕಟ್ತಾ ಇರ್ತಾರೆ ಬಿಸಿ ಹಾಗೆ ಕೊಡ್ತಾ ಇರ್ತೀವಿ. ಯಾಕೆಂದ್ರೆ ಈಗ ಬಫೆ ಸಿಸ್ಟಮ್ ಇರೋದ್ರಿಂದ ಜನ ಪಾಸ್ ಬರ್ತಾರೆ. ಒಂದು ನಿಮಿಷಕ್ಕೆ ಒಂದು 100 ಜನ ಪಾಸ್ ಆಗ್ತಾರೆ. ಆ